ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೆ ಶುಭಾಭಿವಂದನೆಗಳು. ಈ ಕ್ರಿಸ್ಮಸ್ ದಿನಗಳಲ್ಲಿ ಈ ಕ್ರಿಸ್ಮಸ್ ಟ್ರೀ ಎನ್ನ ಕುರಿತಾದಂಥ ಕೆಲವು ಸಂಗತಿಗಳನ್ನು, ಅಂದರೆ ಪರಿಶುದ್ಧ ಗ್ರಂಥದಲ್ಲಿ ಕೂಡ ಒಬ್ಬ ಭಕ್ತನು ಹೀಗೆ ಹೇಳ್ತಾನೆ. ದಾವೀದನ ಕೀರ್ತನೆ 52ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆದರೆ ನಾನು ದೇವರ ಆಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ಯುಗ ಯುಗಾಂತರಗಳಲ್ಲಿ ಆತನ ಕೃಪೆಯನ್ನೇ ನಿರೀಕ್ಷಿಸಿಕೊಂಡಿರುವೆನು ಅಂತ ಹೇಳೋದನ್ನು ನೋಡ್ತೇವೆ. ಯಾಕೆಂತಂದರೆ ಇವತ್ತು ಅನೇಕ ಮರಗಳಿವೆ, ಆದರೆ ಬೇವಿನ ಮರ, ಮಾವಿನ ಮರ ಮತ್ತು ಇನ್ನೂ ಅನೇಕ ಮರಗಳಿವೆ. ಆದರೆ ಭಕ್ತನಿಲ್ಲಿ ಹೇಳ್ತಾನೆ ದಾವೀದನು, ನಾನಾದರೂ ದೇವರ ಆಲಯದಲ್ಲಿ ಸೊಗಸಾದ ಎಣ್ಣೆ ಮರದಂತಿರುವೆನು ಅಂತ. ಈ ಎಣ್ಣೆ ಮರದ ಶ್ರೇಷ್ಠತೆ ಏನಪ್ಪಾ ಅಂತಂದರೆ, ಈ ಎಣ್ಣೆ ಮರ ಅದು ಬಹಳ, ಈಗಿರುವ ಎಣ್ಣೆಗಳಲ್ಲೆಲ್ಲ ಬಹುಬೆಲೆಯುಳ್ಳದ್ದು ಓಲಿವ್ ಆಯಿಲ್. ಅದೇ ಓಲಿವ್ ಆಯಿಲ್ ಅಂದರೆ ಎಣ್ಣೆ ಮರ, ಅಂದರೆ ಅದಕ್ಕೆ ಇಂಗ್ಲೀಷಲ್ಲಿ ಓಲಿವ್ ಆಯಿಲ್ ಅಂತ ಹೇಳ್ತಾರೆ. ಓಲಿವ್ ಮರ, ಆ ಓಲಿವ್ ಟ್ರೀ ಅದು ಇಸ್ರಾಯೇಲ್ ದೇಶದಲ್ಲಿ ಇವತ್ತಿಗೂ ಸಾಕ್ಷಿಯಾಗಿ ಇವೆ. ಯೇಸು ಕ್ರಿಸ್ತನು ಆ ಎಣ್ಣೆ ಮರಗಳ ಗುಡ್ಡದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿದ್ದರು ಅಂತೇಳಿ ನಾವು ನೋಡ್ತೇವೆ. ಆ ಎಣ್ಣೆ ಮರಗಳ ಶ್ರೇಷ್ಠತೆ ಏನು ಅಂತಂದರೆ, ಅದು ವಾಗ್ದಾನ ಭೂಮಿಯಲ್ಲಿ ಬೆಳೀತದೆ, ಅದು ದೀರ್ಘಾಯುಷ್ಯುಳ್ಳ ಮರ. ಇವತ್ತಿಗೂ ಯೇಸುವಿನ ದಿನದ ಆ ಮರಗಳು ಇವತ್ತಿಗೂ ಆ ಸ್ಥಳದಲ್ಲಿ, ಆ ಯೆರೂಸಲೇಮ್ ಪಾಲಿಸ್ತೀನ್ ದೇಶಗಳಲ್ಲಿ ನಾವಲ್ಲಿ ಆ ಮರಗಳನ್ನು ನಾವು ಕಾಣಬಹುದು. ಯಾಕೆಂತಂದರೆ ಅಂತಹ ಮರವಾಗಿ ನಾನು ದೇವರ ಆಲಯದಲ್ಲಿ ಇರಲು ಬಯಸ್ತೇನೆ, ಅಪೇಕ್ಷಿಸ್ತೇನೆ ಅಂತೇಳಿ ದಾವೀದನು ಹೇಳ್ತಾನೆ. ಯಾಕೆಂತಂದರೆ ಈ ಮರ ಎಲ್ಲಿ ಬೇಕಲ್ಲಿ ಬೆಳೆಯೋಲ್ಲ. ಪ್ರಪಂಚದಲ್ಲಿ ನೀವು ಎಲ್ಲ ದೇಶಗಳಲ್ಲಿ ಈ ಮರನ ಹೆಚ್ಚಿಗೆ ಹೇರಳವಾಗಿ ಕಾಣಕ್ಕಾಗೋದಿಲ್ಲ. ಆದರೆ ಯೆರೂಸಲೇಮ್ನಲ್ಲಿ ಆ ದೇವರು ಜನಿಸಿ ಬಂದಂತಹ ಯೆರೂಸಲೇಮ್ ಪಟ್ಟಣದಲ್ಲಿ ಆ ಪರಿಸರ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಈ ಮರಗಳನ್ನು ಕಾಣುತ್ತೇವೆ. ಯಾಕೆ ಅಲ್ಲಿ ಹೇಳ್ತಾನೆ, ಆದರೆ ನಾನು ಅಂತ, ಅಂದರೆ ಇನ್ನೊಬ್ಬರ ವಿಷಯ ನನಗೆ ಗೊತ್ತಿಲ್ಲ, ಬಟ್ ಐ ನಾನು ಇನ್ನೊಬ್ಬರ ವಿಷಯ, ನಾನಾದರೂ ದೇವರ ಆಲಯದ ಸೊಗಸಾದ ಎಣ್ಣೆ ಮರದಂತೆ ಇರ್ತೀನಿ ಅಂತ. ಇವತ್ತು ಈ ಮರಗಳು ನಾವೇನು ಕ್ರಿಸ್ಮಸ್ ಟ್ರೀ ಇಡ್ತೀವಿ ಇಲ್ಲಿ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಡೇಸಲ್ಲಿ, ಈ ಮರಗಳು ಒಂದು ಸ್ವಲ್ಪ ದಿವಸಕ್ಕೆ ಬಾಡಿ ಹೋಗ್ತವೆ, ಪ್ಲಾಸ್ಟಿಕ್ ಆದರೆ ಹರಿದು ಹೋಗ್ತವೆ, ಮತ್ತೆ ಸ್ವಲ್ಪ ದಿವಸ ಇದ್ದು ಮತ್ತೆ ಇಲ್ಲದಾಗ್ತವೆ. ಆದರೆ ನಾನಿಲ್ಲಿ ಬೋಧಿಸುವಂಥ ಈ ಮರ, ಇಲ್ಲಿ ದಾವೀದನು ಬಯಸುವಂಥ ಈ ಮರ, ಈ ಎಣ್ಣೆ ಮರ, ಅದು ಯಾವಾಗಲೂ ಹಚ್ಚಾಗಿದ್ದು ಒಳ್ಳೆ ಕಾಯಿಗಳನ್ನು ಕೊಟ್ಟು ಅದರ ಎಣ್ಣೆಗೋಸ್ಕರ ಅನೇಕ ಜನರು ಪ್ರಪಂಚ ದೇಶದಾದ್ಯಂತ ಆ ಓಲಿವ್ ಆಯಿಲ್ಗಾಗಿ ಎಷ್ಟೋ ಬೇಡಿಕೆ ಇದೆ ಅಂತ. ಹಾಗೆ ನಾವು ಕೂಡ ಅನೇಕರಿಗೆ ಫಲ ಕೊಡುವ, ಎಣ್ಣೆ ಕೊಡುವ, ಫಲವತ್ತಾದಂಥ ಜೀವಿತವಾಗಿ ದೀರ್ಘಾಯುಷ್ಯುಳ್ಳ ಮರವಾಗಿ ನಾವಿರಬೇಕಂತ ದಾವೀದನ ರೀತಿಯಲ್ಲಿ ನಾವು ಅಪೇಕ್ಷೆ ಪಡಬೇಕಾಗುತ್ತೆ. ನಾವು ಬಾಡಿ ಹೋಗುವ ಕ್ರಿಸ್ಮಸ್ ಮರವಲ್ಲ, ದೇವರ ಆಲಯದ ಸೊಗಸಾದ ಎಣ್ಣೆ ಮರವಾಗಿ ನಾವಿರಬೇಕು. ಈ ಎಣ್ಣೆ ಮರದ ಇನ್ನೂ ಶ್ರೇಷ್ಠತೆ ಏನಂತಂದರೆ, ನ್ಯಾಯಸ್ಥಾಪಕರು 9ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನೋಡ್ತೇವೆ. ನ್ಯಾಯಸ್ಥಾಪಕರು 9ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ನೋಡ್ರಿ, ಎಲ್ಲ ಮರಗಳು ಹೋಗಿ, ಎಲ್ಲರಿಗೂ ರಾಜರಿದ್ದಾರೆ ಈ ಲೋಕದಲ್ಲಿ, ಪ್ರತಿಯೊಬ್ಬರಿಗೂ ಕಾಡಿನ ಮೃಗ, ಕಾಡಿನ ರಾಜ, ಸಿಂಹ ಅಂತಾರೆ, ಹೀಗೆ ಎಲ್ಲದಕ್ಕೂ ಇದೆ. ಮರಗಳಿಗೆ ಒಬ್ಬ ರಾಜ ಬೇಕು ಅಂತೇಳಿ ಮರಗಳೆಲ್ಲ ಹೋಗಿ ಈ ಎಣ್ಣೆ ಮರದ ಹತ್ರ, ನೀನು ನಮಗೆ ಬಂದು ನಮಗೆ ಅರಸನಾಗು ಅಂತ ಕೇಳುವಾಗ ಮರ ಏನು ಹೇಳುತ್ತೆ ಅಂತ ಗೊತ್ತಾ? ನೋಡಲಿ 9ನೇ ವಾಕ್ಯದ ನಾನು ಓದ್ತೇನೆ. ಆಗ ಅವುಗಳಿಗೆ ಈ ಮರ ಹೇಳುತ್ತೆ, ಆ ಮರಗಳಿಗೆ ಏನು ಹೇಳುತ್ತಂದ್ರೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ನಾನು ರಾಜನಾಗಿ ಅಧಿಕಾರ ತಗೊಂಡು ನಿಮ್ಮ ಮೇಲೆ ಆ ಕಡೆ ಈ ಕಡೆ ಓಲಾಡುವುದಕ್ಕೆ ಬರಬೇಕು, ನನಗೆ ಅಧಿಕಾರ ಬೇಡ ಅಂತದೆ. ನೋಡ್ರಿ, ಎಣ್ಣೆ ಮರ ಶ್ರೇಷ್ಠತೆ ನೋಡಿದ್ರ, ವಾಗ್ದಾನ ಭೂಮಿಯಲ್ಲಿ ಬೆಳೀತಿದೆ, ಎಲ್ಲಿ ಬೇಕಲ್ಲಿ ಬೆಳೆಯಲ್ಲ. ಮತ್ತು ದೇವರಿಗೂ ಮನುಷ್ಯರಿಗೂ ಎಣ್ಣೆ ಕೊಡುವ ಮರ. ನೋಡ್ರಿ, ನಾನು ಅರಸನಾಗಂದ ಕೂಡಲೇ ಆಯಿತು, ನಾನು ಅರಸನಾಗ್ತೇನೆ, ಅಧಿಕಾರ ಕೊಡ್ತೀವಿ ಅಂದ ಕೂಡಲೇ ನಾವೇನು ಮಾಡಿಬಿಡ್ತೀವಿ, ಬೇಗ ನಮ್ಮನ್ನು ನಾವು ಮಾಡ್ತೀವಿ, ಎಲ್ಲದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೇವೆ. ನೋಡ್ರಿ, ಒಂದು ಸಂಡೇ ಸ್ಕೂಲಲ್ಲಿ ಚೆನ್ನಾಗಿ ಹಾಡು ಗೀಡು ಹೇಳ್ತಂದ್ರೆ, ನೀನು ಸಂಡೇ ಸ್ಕೂಲ್ ಟೀಚರ್ ಮಾಡಿಬಿಡ್ತೇನೆ, ನಿನ್ನ ಯೂತ್ ಲೀಡರ್ ಮಾಡಿಬಿಡ್ತೇನೆ, ನಿನ್ನ ಸಮಾಜಕ್ಕೆ ನಾಯಕನ ಮಾಡಿಬಿಡ್ತೇನೆ ಅಂದ ಕೂಡಲೇ ಕೆಲವರೆಲ್ಲ ಅವ್ರ ದರ್ಶನ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಇದು ಹೇಳುತ್ತೆ, ನಾನು ಎಣ್ಣೆ ಕೊಡುವಲ್ಲಿ ಮನುಷ್ಯರಿಗೆ ಮತ್ತು ದೇವರುಗಳಿಗೆ ನಾನು ಎಣ್ಣೆ ಕೊಡುವಲ್ಲಿ ನಾನು ನಿಮ್ಮ ಮೇಲೆ ಓಲಾಡೋದಕ್ಕೆ ಬರುವುದಿಲ್ಲ ಅಂತೇಳಿ ಹೇಳೋದನ್ನು
ಕೊಂಡುಕೊಳ್ಳುತ್ತೇವೆ. ಅದಕ್ಕೆ ಇವತ್ತು ಈ ಕ್ರಿಸ್ಮಸ್ ದಿನಗಳಲ್ಲಿ ನಾವು ಬಾಡಿ ಹೋಗುವ ಕ್ರಿಸ್ಮಸ್ ಮರವಾಗಿರದೆ ದೇವಾಲಯದ ಸೊಗಸಾದ ಎಣ್ಣೆ ಮರದ ಹಾಗೆ ಇರೋಣ ಮತ್ತು ಯುಗಾಂತರಗಳಲ್ಲಿಯೂ ದೇವರ ಕೃಪೆ ನಿರೀಕ್ಷಿಸಿಕೊಂಡಿರೋದು. ಮತ್ತು ದೇವರ ಕೃಪೆ ಬಿಟ್ಟರೆ ಮತ್ತೊಂದಿಲ್ಲ. ದೇವರ ಕೃಪೆಗಾಗಿ ಯುಗಾಂತರಗಳಲ್ಲಿ ಆತನ ಕೃಪೆಯನ್ನು ಬಯಸಿ ಎಣ್ಣೆ ಮರದಂತೆ ದೇವರ ಆಲಯದಲ್ಲಿ ಇರೋದಕ್ಕೆ ಅಪೇಕ್ಷೆ ಪಡೋಣ. ನೀವು ಕೂಡ ಕ್ರಿಸ್ಮಸ್ ದಿನಮಾನಗಳಲ್ಲಿ ಎಲ್ಲಿ ಬೇಕಲ್ಲಿದೆ ಹಾದಿ ಬೀದಿಗಳಲ್ಲಿ ಲೋಕದಲ್ಲಿ ಸುಮ್ಮನೆ ಸಮಯವನ್ನು ಕಳ್ಕೊಳ್ಳದೆ ಸಮಯವು ಬಹು ಬೆಲೆಯುಳ್ಳದ್ದೆಂದು ಎಣಿಸಿ ದೇವರ ಆಲಯದಲ್ಲಿ ವಾಕ್ಯದಲ್ಲಿ ಉಪದೇಶದಲ್ಲಿ ದೇವರಲ್ಲಿ ಸಂತೋಷಿಸುತ್ತಾ ದೇವರಲ್ಲಿ ಅತಿಶಯ ಪಡುತ್ತಾ ನಾವು ಎಣ್ಣೆ ಮರಗಳ ಹಾಗೆ ದೇವರ ಆಲಯದಲ್ಲಿ ಬೆಳೆದ ಎಣ್ಣೆ ಮರಗಳ ಹಾಗೆ ನಾವು ಕಂಗೊಳಿಸ್ತಾ ಅನೇಕರಿಗೆ ಪ್ರಯೋಜಕರಾಗಿ ಬದುಕುವಂಥ ಕ್ರಿಸ್ಮಸ್ನ ಆಚರಣೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.